ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಜೀವಿತ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಗ್ಯಾಸ್ ಸ್ಟವ್ ಬರ್ನರ್ನ ಕ್ಲೀನ್ ಮಾಡೋದು, ಹಂಗೆ ಗ್ಯಾಸ್ನ ಹೇಗೆ ಉಳಿತಾಯ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಸಜೆಷನ್ಸು ಆರ್ ಫೀಡ್ಬ್ಯಾಕ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಪ್ಪದಿರೋದನ್ನು ನೋಡ್ತೀನಿ ಆ್ಯಂಡ್ ರಿಪ್ಲೈನೂ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನಾನು ನಮ್ಮ ಮನೆಯಲ್ಲಿರುವಂತಹ ದೊಡ್ಡದು ಚಿಕ್ಕದು ಗ್ಯಾಸ್ ಎರಡು ಗ್ಯಾಸ್ನ ಬರ್ನಲ್ಲಿ ತೊಗೊಂಡಿದ್ದೀನಿ. ಇದೇನು ಹೀಗಿದೆ ಅಂತ ನೋಡಬೇಡಿ. ಅದು ನಾನು ಮಾಡ್ತಾ ಇರೋ ಮೆಥಡ್ ಯೂಸ್ ಆಗುತ್ತಾ ಇಲ್ಲ ಅಂತ ನಾನು ಫಸ್ಟು ಚಿಕ್ಕದು ಬರ್ನಲ್ಲಿ ಹಾಕಿ ಟ್ರೈ ಮಾಡಿದೆ. ಅದು ಯೂಸ್ ಆದಮೇಲೆ ನಾನು ದೊಡ್ಡದು ಮಾಡಿ ತೋರಿಸೋಣ ಅಂದ್ಬಿಟ್ಟು ದೊಡ್ಡದು ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಫಸ್ಟೇ ಈನೋ ಎಲ್ಲ ಯೂಸ್ ಮಾಡಿ ನನ್ನ ಮನೆಯಲ್ಲಿ ಕ್ಲೀನ್ ಮಾಡಿದೆ, ಬಟ್ ಅದೇನೋ ನನಗೆ ಯೂಸ್ ಆಗಿಲ್ಲ. ಅದಕ್ಕೆ ನಾನು ಈ ಒಂದು ಮೆಥಡಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಇದು ಮಾಡೋದು ಹೇಗೆ ಅಂದರೆ, ಫಸ್ಟು ಒಂದು ಬಟ್ಲು ತೊಗೊಂಡು ಅದಕ್ಕೆ ನಾವು ಬರ್ನಲ್ನ ಇಕ್ಕಿ ನೋಡಬೇಕು ಎಷ್ಟು ನೀರು ಬೇಕಾಗುತ್ತೆ. ಆ್ಯಂಡ್ ಆ ಬರ್ನಲ್ ಅದರಲ್ಲಿ ಮುಳುಗೋ ಅಷ್ಟು ನೀರನ್ನ ತೊಗೊಬೇಕಾಗುತ್ತೆ. ಫಸ್ಟು ನಾವು ಒಂದು ಬಟ್ಲು ತೊಗೊಂಡು ಅದಕ್ಕೆ ಬರ್ನಲ್ಲು ಎರಡು ಕ್ಲೀನ್ ಮಾಡಿದರೆ ಒಂದು ಕ್ಲೀನ್ ಮಾಡಿದರೆ ಒಂದು, ಅದೆಷ್ಟು ಮುಳುಗುತ್ತೋ ಅಷ್ಟು ನಾವು ನೀರು ತೊಗೊಬೇಕಾಗುತ್ತೆ. ಅದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಲೆಮನ್ ಸಾಲ್ಟ್ನ ತೊಗೊತಿದ್ದೀನಿ. ಲೆಮನ್ ಸಾಲ್ಟ್ನ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ನಮ್ಮ ಮನೆಯಲ್ಲಿರುವಂತಹ ಡಿಶ್ ವಾಶ್ ಲಿಕ್ವಿಡ್, ನಿಮ್ಮ ಹತ್ರ ಯಾವುದಿರುತ್ತೋ ಅದೇ ತೊಗೊಳ್ಳಿ. ಪ್ರಿಲ್ಲೇ ತೊಗೊಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಪ್ರಿಲ್ಲು, ವಿಮ್ಮು, ಇನ್ನು ಬೇರೆ ಯಾವುದಾದ್ರೂ ಲಿಕ್ವಿಡ್ ಇದ್ದರೆ ಅದನ್ನು ತೊಗೊಳ್ಳಿ. ನಾನು ನಮ್ಮ ಮನೇಲಿ ಇವಾಗ ಪ್ರಿಲ್ ಇದೆ, ಅದನ್ನು 1 ಸ್ಪೂನಷ್ಟು ಪ್ರಿಲ್ನ ಯೂಸ್ ಮಾಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಲೆಮನ್ ಸಾಲ್ಟು ಹಾಗೆ 1 ಟೇಬಲ್ ಸ್ಪೂನು ಪ್ರಿಲ್ನ ಯೂಸ್ ಮಾಡಿಕೊಂಡು ನಾನು ಗ್ಯಾಸ್ ಬರ್ನಲ್ನ ಕ್ಲೀನ್ ಮಾಡ್ತಿದ್ದೀನಿ. ಅವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೆಮನ್ ಸಾಲ್ಟು ನಾವು ಹಾಕಿರುವಂತಹ ಲಿಕ್ವಿಡಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ನೀಟಾಗಿ ಕರಗಬೇಕು. ನೋಡಿ, ಕರಗ್ತಿದೆ ಅದು. ಲೆಮನ್ ಸಾಲ್ಟು ಚೆನ್ನಾಗಿ ಕರಗೋ ತನಕ ಅದನ್ನು ಮಿಕ್ಸ್ ಮಾಡಿ. ಇದು ಕೈ ಇಟ್ಟು ಕಳಿಸಿದ್ರೂ ಏನೂ ಆಗೋದಿಲ್ಲ, ಏನು ಎಫೆಕ್ಟ್ ಆಗೋದಿಲ್ಲ ಕೈಗೆ. ನಾನು ಚಿಕ್ಕದು ಬಟ್ಲಾಗಿರೋದ್ರಿಂದ ಸ್ಪೂನಲ್ಲೇ ಕಲಿಸ್ತಿದ್ದೀನಿ. ನೋಡಿ, ಅದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಲೆಮನ್ ಸಾಲ್ಟು ಒಂಥರ ಸಕ್ಕರೆ ಇಲ್ಲ ಉಪ್ಪು ಎರಡಕ್ಕೂ ಮಿಕ್ಸ್ ಆಗಿರುತ್ತೆ, ಆ ಥರ ಇರುತ್ತೆ, ಅಂದರೆ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನಮ್ಮ ಹತ್ರ ಇದ್ದಂತಹ ಬರ್ನಲ್ನ ಅದಕ್ಕೆ ಹಾಕಬೇಕು. ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಯಾಕಂದರೆ ಆ ಓಲಲ್ಲಿ ಏನಾದರೂ ಗಲೀಜೆಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನ್ ಆಗುತ್ತೆ ಅದು. ನಾನು ಇವಾಗ ಎರಡೂ ಯೂಸ್ ಮಾಡ್ತಿದ್ದೀನಿ. ಇದು ನಾನು ಸುಮ್ಮನೆ ಅದು ಟ್ರೈ ಮಾಡಿದ್ದಷ್ಟೇ. ಅದು ಕ್ಲೀನ್ ಆಗ್ತಿದ್ದಕ್ಕೆ ನಾನು ಇದನ್ನು ಟ್ರೈ ಮಾಡಿ ತೋರಿಸೋಣ ನಿಮಗೂ ಅಂದ್ಬಿಟ್ಟು ದೊಡ್ಡದನ್ನು ಹಾಕಿದ್ದೀನಿ. ಹಾಗೆ ಚಿಕ್ಕದು ಇನ್ನೂ ಕ್ಲೀನ್ ಆಗಬೇಕು, ಅದಕ್ಕೆ ನಾನು ಅದನ್ನು ಕ್ಲೀನ್ ಮಾಡ್ತಿದ್ದೀನಿ. ಎರಡೂ ಕ್ಲೀನ್ ಮಾಡ್ತಿದ್ದೀನಿ. ಅದನ್ನೆಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದರೆ ಗ್ಯಾಸು ಉಕ್ಕಿದಾಗ, ನಾವು ಅನ್ನಕ್ಕೆ ಏನಾದರೂ ಇಟ್ಟಾಗ ಅದು ಉಕ್ಕಿದಾಗ ಎಲ್ಲ ಹೋಲಲ್ಲಿ ಹೋಗಿ ಸೇರ್ಕೊಂಡಿರುತ್ತದು. ಅದಕ್ಕೆ ಅದು ಸ್ವಲ್ಪ ಫ್ರೀ ಆಗಬೇಕು. ನೀರು ಹೋಗಿದ ತಕ್ಷಣ ಅಲ್ಲಿ ಬುಡ್ಡೆ ಥರ ಬಂದುಬಿಡುತ್ತೆ, ನೀರು ಒಳಗಡೆ ಹೋಗೋದಿಲ್ಲ, ಆ ಥರ ಆಗಿಬಿಡುತ್ತಲ್ವ. ಅದಕ್ಕೆ ಒಂದ್ಸಲಿ ನಾವು ಕೈ ಆಡಿಸಿದೆ ಅದರ ಮೇಲೆ ನೀರೆಲ್ಲ ನೀಟಿಗೆ ಒಳಗಡೆ ಹೋಗುತ್ತೆ. ಆ್ಯಂಡ್ ಮೇಲೆ ಏನಾದರೂ ಕಪ್ಪಗೆ ಇದ್ದರೆ ಅದೆಲ್ಲ ಬಂದುಬಿಡುತ್ತೆ ಬೇಗ. ನೋಡಿ, ಆಲ್ರೆಡಿ ಅಲ್ಲಿ ಶೈನಿಂಗ್ ಬರ್ತಿದೆ, ಕಲರ್ ಬಂದಿದೆ ಒಂದು ಸ್ವಲ್ಪ. ನಾನು ಇದನ್ನು ಆಲ್ರೆಡಿ ಕ್ಲೀನ್ ಮಾಡಿ ಒಂದು 6 ಮಂತ್ಸ್ ಆಗಿದೆ. ನನಗೆ ಯಾವುದೇ ಇದು ಗೊತ್ತಾಗಿದ್ದಿಲ್ಲ. ಏನೋ ಎಲ್ಲ ಯೂಸ್ ಮಾಡಿದೆ, ಬಟ್ ಅದೇನೂ ನನಗೆ ಯೂಸ್ ಆಗಿದ್ದಿಲ್ಲ. ಅದಕ್ಕೆ ನಾನು ಅದನ್ನು ಕ್ಲೀನ್ ಮಾಡ್ತಿಲ್ಲ. ಈ ಥರ ಒಂದ್ಸಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ನಾನು ಇದೇ ಮೆಥಡಲ್ಲಿ ಒಂದು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡೋದನ್ನು ತೋರಿಸಿದ್ದೆ, ಅದು ಹಿಂಗೆ ಯೂಸ್ ಆಯಿತು. ಇವಾಗಲೂ ಇದನ್ನು ಅದೇ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಒಂದ್ಸಲಿ ಕೈಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ನೀವು ನೈಟು ಎಲ್ಲ ಕೆಲಸ ಅಡುಗೆ ಎಲ್ಲ ಆದಮೇಲೆ ಈ ಥರ ಮಾಡಿಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಫುಲ್ಲು ಅದು ಕ್ಲೀನ್ ಆಗಿಬಿಟ್ಟಿರುತ್ತೆ. ನೋಡ್ಬೋದು ನೀವು, ಆಲ್ರೆಡಿ ಅದು ಶೈನಿಂಗು ಸ್ವಲ್ಪ ಲೈಟಿಗೆ ಚೇಂಜ್ ಆಗಿದೆ ಅಷ್ಟೇ, ಫುಲ್ಲು ಏನೂ ಚೇಂಜ್ ಆಗಿಲ್ಲ ಅದು. ಇವಾಗ ಇದನ್ನು ನಾನು 2 ಬಲ್ಲನ್ನು ಹಾಕಿ ಮುಚ್ಚಳ ಮುಚ್ಚುತ್ತಿದ್ದೀನಿ. ಇದನ್ನು ಮುಚ್ಚಿಬಿಟ್ಟು 1 ಅವರ್ ಅಥವಾ 1.5 ಅವರ್ ಇದನ್ನು ಬಿಡ್ತಿದ್ದೀನಿ. ಇವಾಗ 1.5 ಅವರ್ ಆಗಿದೆ. ಅದನ್ನು ನಾವು ಇವಾಗ ಮುಚ್ಚಳನ ತೆಗಿತಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ ಮುಟ್ಕೊಳ್ಳೋಷ್ಟೊತ್ತಿಗೆ ಅದ್ರ ಮೇಲೆ ಇದ್ದಿದ್ದಂಥ ಕಪ್ಪು ಕಲೆಗಳೆಲ್ಲ ನಮ್ಗೆ ಕಾಣಿಸ್ತಿದೆ, ಬರ್ತಿದೆ, ಕೈಗೇನೆ ಬರ್ತಿದೆ. ಇದು ನೋಡಿ, ಇದು ಫುಲ್ಲು ಕ್ಲೀನ್ ಆಗಿದೆ. ಮೇಲೆ ಕಪ್ಪು ಕಲೆ ಇರುತ್ತಲ್ಲ ಅದು ಮಾತ್ರ ಹಂಗೆ ಅದೇ. ನಾವು ಸುಮ್ಮನೆ ಹಂಗೆ ಬ್ರಷ್ ಹಾಕೋಷ್ಟೊತ್ತಿಗೆ ಅದೆಲ್ಲ ಸುಮ್ಮನೆ ಬಂದುಬಿಡುತ್ತೆ. ನಾವು ಕೈ ನೋಡ್ಬೋದಲ್ಲ, ನೋಡಿ ನನ್ನ ಕೈ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದೆ, ಅದು ಕ್ಲೀನಾಗಿ ವಾಶ್ ಆಗಿಬಿಟ್ಟಿದೆ. ಇವಾಗ ಬ್ರಷ್ ಎತ್ಕೊಂಡು ಇದನ್ನು ಸ್ವಲ್ಪ ಉಜ್ಕೊಳ್ಳೋಣ. ನಾನು ಈ ಬ್ರಷಲ್ಲಿ ಉಜ್ಜೋದಕ್ಕೆ ಏನೂ ಯೂಸ್ ಮಾಡ್ತಿಲ್ಲ, ಸುಮ್ಮನೆ ಲೈಟ್ಗೆ ಬ್ರಷಲ್ಲಿ ಉಜ್ಜುತ್ತಿದ್ದೀನಿ. ಹೋಲಲ್ಲಿ ಏನಾದರೂ ಇದ್ದರೆ ಅದು ಬೇಗ ಬಂದುಬೀಳಲಿ ಅಂತ ಅಷ್ಟೇ. ನಾನು ಇದೇ ರೀತಿ ದೇವ್ರ ಪಾತ್ರೆಗಳನ್ನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸಿದ್ದೆ. ಆ ವಿಡಿಯೋ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ನಾನು ಇನ್ನೂ ಇದನ್ನು ನೀರಿಂದ ತೆಗೆದಿರೋದಷ್ಟೇ, ನೀರು ಹಾಕಿ ಇನ್ನೂ ಏನು ತೊಳೆದಿಲ್ಲ. ನೀರಿಂದ ತೆಗೆದ್ಮೇಲೆ ಒಂದ್ಸಲ ಬ್ರಷ್ ಹಾಕಿ ಉಜ್ಜೋಣ ಅಂದ್ಬಿಟ್ಟು ಉಜ್ಜುತ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಬ್ರಷಲ್ಲಿ ಉಜ್ಜಿದ್ರೆ ಅದ್ರ ಮೇಲೆ ಇದ್ದಿದ್ದು ಗಲೀಜೆಲ್ಲ ಹೆಂಗೆ ಬರ್ತಿದೆ, ಆ್ಯಂಡ್ ಅದು ಶೈನಿಂಗು ಬಂದಿದೆ. ಹೀಗೆ ಒಂದು ಸ್ವಲ್ಪ ಹೊತ್ತು ಉಜ್ಜಿಬಿಟ್ಟು ಸುಮ್ಮನೆ ಲೈಟ್ಗೆ ಬ್ರಷಲ್ಲಿ ಉಜ್ಜಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಇವಾಗ ಇದು ಬ್ರಷಲ್ಲಿ ಉಜ್ಜಿದ್ದು ಇವಾಗ ಕ್ಲೀನ್ ಆಗಿದೆ. ಇವಾಗ ಇದನ್ನು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಇವಾಗ ಕ್ಲೀನ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಮೆಥಡ್ ಎಷ್ಟು ಈಸಿಯಾಗಿದೆ. ಕೇವಲ ಒಂದು 2 ನಿಮಿಷದಲ್ಲಿ ಮನೆಯಲ್ಲಿರೋಂಥ ಪದಾರ್ಥಗಳನ್ನ ಲೆಮನ್ ಸಾಲ್ಟು ಆ್ಯಂಡ್ ವಿಮ್ನ ಯೂಸ್ ಮಾಡಿಕೊಂಡು ಗ್ಯಾಸ್ ಬರ್ನನ್ನು ಕ್ಲೀನ್ ಮಾಡೋದು. ಹಾಗೆ ಗ್ಯಾಸ್ನ ಈ ಥರ ಮಾಡಿದರೆ ಉಳಿತಾಯ ಮಾಡ್ಬೋದು. ಹೇಗೆ ಅಂದರೆ, ನಾವು ಅನ್ನ ಇಟ್ಟಾಗ ಅದು ಅನ್ನ ಎಲ್ಲ ಹುಕ್ಕಿ ಗ್ಯಾಸ್ ಬರ್ನಲಲ್ಲಿ ಹೋಲ್ ಇರುತ್ತಲ್ಲ, ಆ ಹೋಲ್ಗೆಲ್ಲ ಸೇರಿಕೊಂಡಾಗ ನಮಗೆ ಗ್ಯಾಸು ತುಂಬ ವೇಸ್ಟ್ ಆಗುತ್ತೆ. ಆವಾಗ ನಮಗೆ ಬೆಂಕಿ ಬರೋದಿಲ್ಲ, ಅದರಿಂದ ಗ್ಯಾಸು ತುಂಬ ವೇಸ್ಟ್ ಆಗುತ್ತೆ. 1 ಮಂತ್ ಬರೋ ಗ್ಯಾಸು ನಮಗೆ 15 ಡೇಸ್ಗೆ ಖಾಲಿ ಆಗ್ಬೋದು. ಅದಕ್ಕೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗ್ಯಾಸ್ ಬರ್ನನ್ನು ಹೇಗೆ ಕ್ಲೀನ್ ಮಾಡೋದು ಅಂತ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.